ಹುಷಪ್ಪ, ಬೆಳಗಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಜಯಕ, ಯಾರ್ದದು ಎಳ್ಳೆಳ್ಳು ವಾಯ್ಸ್ ಬರ್ತಾ ಇದೆಯಲ್ಲ? ಯಾರು? ನಾನಕ್ಕ, ಪರಿಮಳ. ನಾನಕ್ಕ, ಕಮಲಿ. ಇದೇನಿದು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಏನಿಲ್ಲ ಅಕ್ಕ, ಬೇಜಾರಾಯ್ತು, ಅದಕ್ಕೆ ಬಂದು. ನಿಮ್ದೆಲ್ಲ ಕೆಲಸ ಆಯ್ತಾ ಅಕ್ಕ? ಇದಾವಲ್ವ ಮನೆ ತೋ ಕೆಲಸ. ಬೆಳಗ್ಗೆನೆ ಗಂಡ ಆಫೀಸಿಗೆ ಹೋಗ್ತಾನೆ, ಗಂಡನ ಕಳಿಸಿ ಮಕ್ಕಳನ್ನ ಕಳಿಸಿ ಅಂತೆ ಮಾವದ್ರಿಗೆಲ್ಲ ನೋಡ್ಕೊಂಡು ಎಲ್ಲ ಆಗಿ ಫ್ರೀಯಾಗಿ ಕೂತಿದ್ದೀನಿ. ಏನು ಈ ಕಡೆಗೆ ಬಂದಿದ್ರಲ್ಲ, ಏನು ಸಮಾಚಾರ? ಇರ್ಲಿ ಹೇಳಿ ಏನು ಅಂತ. ನಮ್ದು ಕೆಲಸ ಆಯ್ತಕ್ಕ, ಅದಕ್ಕೆ ಮನೆ ತಾವಿದ್ರೆ ಬೇಜಾರಾಗುತ್ತೆ ಅಂತ ಹಾಗೆ ಈ ಕಡೆ ಬಂದು. ಹೌದು ಅಕ್ಕ, ಅದಕ್ಕೆ ಬಂದು. ಯಾಕಂಬ್ಲಿ ಒಂಥರ ಇದೆಯಾ? ಯಾಕೆ, ಏನಾಯ್ತು? ಅದು ನಾನು ಹೇಳ್ತೀನಕ್ಕ. ಅವ್ರ ಯಜಮಾನ್ರು ಡೈಲಿ ಕುಡ್ಕ ಬಂದು ಅವಳಿಗೆ ನಿನ್ನೆ ಗಲಾಟೆ ಮಾಡಿ ಹೊಡೆದ್ಬಿಟ್ರಂತೆ. ಅದಕ್ಕೆ ಅವಳಿಗೆ ತುಂಬಾ ಮೈಕೈ ನೋವು ಅಂತ ಹೇಳ್ತಾ ಇದ್ಲು. ಹೌದಕ್ಕ, ನಮ್ಮ ಯಜಮಾನ್ರು ತುಂಬಾ ಹೊಡಿತಾನೆ, ನನಗೆ ತುಂಬಾ ಬೇಜಾರಾಗುತ್ತೆ. ಎಣ್ಣೆ ಹೊಡೆದ್ರೆ ಮುಚ್ಕೊಂಡು ಮನಿಕಬೇಕು, ಅದು ಬಿಟ್ಬಿಟ್ಟು ನಿನಗೆಲ್ಲ ಯಾಕೆ ಹೊಡಿತಾನಂತೆ? ಏನ್ ಜಗಳ ಅಂತೆ? ಏನಕ್ಕೆ? ನೀನೇನಾರು ಅಂದ? ನಾನೇನು ಹೇಳಿಲ್ಲ ಅಕ್ಕ, ಆದ್ರೂ ಹೊಡಿತಾರೆ. ಅದೇನಾಗಿದೆಯೋ ಏನೋ, ಅವ್ರಿಗೆ ನನಗೊಂಚೂರು ಗೊತ್ತಿಲ್ಲ ಅಕ್ಕ, ಸುಮ್ಮನೆ ಹೊಡಿತಾರೆ. ಅಲ್ಲ ಅಕ್ಕ, ಇಷ್ಟೆಲ್ಲ ಆದ್ರೂ ಇವ್ರ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರು ಬುದ್ಧಿ ಕಲಿಸ್ತಾರೆ, ಅವರು ಗಟ್ಟಿಯಾಗಿದ್ದಾರೆ. ಬಟ್ ಇವಳು ಹೇಳೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವಳು ಹೇಳಿದ್ರೆ ಅವ್ರ ಯಜಮಾನ್ರಿಗೆ ಅವರೆಲ್ಲ ಬಂದು ಹೊಡಿತಾರೆ ಅನ್ನೋ ಭಯ ಅಂತ ಇವಳಿಗೆ. ಹೊಡೆಯೋದು ಮುಖ್ಯ ಅಲ್ಲ, ಆದ್ರೆ ನನಗೊಂದು ವಿಷಯ ಗೊತ್ತಾಗಬೇಕು. ಕಮಲಿ, ನಿನ್ ಗಂಡ ಯಾವಾಗಿಂದ ಕುಡಿತಾನೆ? ಅಕ್ಕ, ಅವ್ರ ಅಮ್ಮ ಹೇಳ್ತಾರೆ ಅವನು ಮದುವೆ ಆದ್ಮೇಲೆ ಕುಡಿತಿದ್ದ ಅಂತ. ಆದ್ರೆ ಊರ್ ಜನ ಕೇಳಿದ್ರೆ ಅವನು ಹುಟ್ಟೋಳ್ದನು ಕುಡಿತಿದ್ದ ಅಂತಾರೆ. ಅಕ್ಕ, ನಾನು ಏನ್ ಮಾಡೋದು? ಅವನ್ನ ಕುಡಿದ್ರು ಸಿಕ್ಕಾಬಟ್ಟೆ ಒಳ್ಳೆನೇ. ಅದೇನ್ ಮಾಡ್ತಿ ಐತಿ ಯಾಕೆ ಸಿಕ್ಕಾಬಟ್ಟೆ ಕಿರಿಕಿರಿ ಆಯ್ತಿದೆ ಅಂತ. ಅದಕ್ಕೆ ಹುಡುಗಿ ಪಾಪ ಏನ್ ಮಾಡೋದು ಅಂತ ಗೊತ್ತಿಲ್ದಾರ ನಿಮ್ಮ ಹತ್ರ ಬಂದಿದ್ದಾರೆ. ಏನಾದ್ರು ಒಂದು ದಾರಿ ತೋರಿಸಿ ಅಕ್ಕ ನೀವೇ. ಹೌದು ಪರಿಮಳ, ನೀನ್ ಹೇಳೋದು ಕರೆಕ್ಟು. ಆದ್ರೆ ನಾವೆಷ್ಟೇ ಟ್ರೈ ಮಾಡಿದ್ರು ಪರಿಮಳ, ಅವನು ಬಿಡಬೇಕು ಅನ್ನೋದು ಅವ್ನ ಮನಸ್ಸಿಗೆ ಬರಬೇಕು. ಅವನೊಂದು 50% ಎಫರ್ಟ್ ಹಾಕಿದ್ರೆ ನಾವೊಂದು 50% ಟ್ರೈ ಮಾಡ್ಬೋದು. ಅಕಸ್ಮಾತ್ ನಾವೇನಾರು ಔಷಧಿ ಕೊಡಿಸ್ತೋ ಅನ್ಕೋ, ಔಷಧಿ ಕುಡ್ದಾದ್ಮೇಲೆ ಅವನು ಎಲ್ಲ ವಾಸಿ ಆಯ್ತು ಹಂಗೆ ಹಿಂಗೆ ಅಂತ ನಾವು ಕರ್ಕೊಂಡ್ಬಂದ್ರು ಆಮೇಲೆ ತಿರ್ಗಾ ಎಣ್ಣೆ ಹೊಡೆದಾದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಇದರಿಂದ ಅವನಿಗೆ ಪ್ರಾಣಕ್ಕೆ ಸಂಚಕಾರ ಆಗ್ಬೋದು. ಆದ್ರಿಂದ ನೀನೇನೇ ಮಾಡೋದಿದ್ರೆ ಅವನು ಒಂದು 50% ನಮಗೆ ಹೆಲ್ಪ್ ಮಾಡಬೇಕು. ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹೌದು ಜಯಕ, ಅವರು ಬಿಡ್ತೀನಿ ಅಂತಾರೆ, ಆದ್ರೆ ಬಿಡೋದಿಲ್ಲ. ಬೆಳಿಗ್ಗೆ ಕುಡಿತೀನಿ ಕುಡಿಯಲ್ಲ ಅಂತಾರೆ, ಸಂಜೆ ಬಂದ್ರೆ ತಿರ್ಗಾ ಕುಡಿತಾರೆ. ನಾವೆಷ್ಟು ಅಂತ ಹೇಳೋದು? ಒಂದ್ ದಿವಸ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಬಿಡ್ತೀನಿ ಬಿಡ್ತೀನಿ ಅಂತ ಮಕ್ಳು ಮರಿ ಅವರಪ್ಪ ಅಮ್ಮ ಎಲ್ಲರ ಮೇಲೂ ಹಣೆ ಮಾಡ್ತಾಳೆ ಅಕ್ಕ. ಆದ್ರೆ ಏನು ಮಾಡಲ್ಲ ಅವರು. ಹಿಂಗಾದ್ರೆ ನಾನು ಹೆಂಗಕ್ಕ ಜೀವನ ಮಾಡೋದು? ಅವ್ರು ಹೆಂಗಾರ ಮಾಡಿ ಹೆಂಗ ಕುಡ್ತಾ ಬಿಡಿಸ್ಬೇಕನಕ್ಕ. ಕಮಲಿ, ನಿನ್ ಗಂಡನ್ ಕರೆದ್ರೆ ಬರ್ತಾನೆ ಆಸ್ಪತ್ರೆಗೆ ಹೋಗಕ್ಕೆ. ನೀನ್ ಯಾವಾಗಾರ ಕರ್ತಿದ್ಯಾ? ಅದನ್ನು ಒಂದ್ಸತಿ ಪ್ರಯತ್ನ ಪಟ್ಟಿದ್ದು ಅಕ್ಕ. ಆದ್ರೆ ಅವರು ಬರ್ತೀನಿ ಅಂತ ಹೇಳಿದ್ರು. ನಾವು ಹೋಗೋಣ ಅನ್ನೋ ದಿವಸ ಅವರು ಎಲ್ಲೋ ಹೋದವರು. 5-6 ದಿವಸ ಆದ್ರೂ ಬರ್ಲೇ ಇಲ್ಲ ಅಕ್ಕ. ಹಿಂಗೆ ಮಾಡಿದ್ರೆ ಅವ್ರು ಏನಾರು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನಾವು ಆಸ್ಪತ್ರೆ ಕರೆಯೋದು ಬಿಟ್ಟೇ ಬಿಟ್ಟು. ಜಯಕ, ನಾವೇನಾರ ಕರ್ಕೊಂಡೋಗವ್ರು ನಂಗೆ ಸೇರಿಸ್ಬೋದಾ? ನೋಡ್ ಕಮ್ಲಿ, ನಾವೇನು ಕರ್ಕೊಂಡೋಗಿ ಬಿಡೋದು ಬೇಡ. ನಾವು ಒಂಚೂರು ಅವ್ರಿಗೆ ಈ ತರ ಕುಡಿತಾ ಇದ್ದಾರೆ ಈ ತರ ಇನ್ಫಾರ್ಮೇಶನ್ ಕೊಟ್ಟರೆ ಅವರೇ ಬಂದು ನಿಧಾನಕ್ಕೆ ಮಾತಾಡಿ ಅವ್ರಿಗೆ ಸಮಾಧಾನ ಮಾಡಿ ಜೊತೆಲಿ ಕರ್ಕೊಂಡು ಹೋಗಿ 3 ತಿಂಗಳಷ್ಟೊತ್ತಿಗೆ ಎಣ್ಣೆ ಬಿಡಿಸ್ತಾರೆ. ಆದ್ರೂ ಅವರು ಫೀಸ್ ಅಂತ ಅಂತಾರೆ, ನೀನು ಕಟ್ಬೇಕಾಗಿ ಬರುತ್ತೆ. ಆದ್ರೂ ನಾವು ಕರ್ಕೊಂಬಂದ್ರೂ ಸ್ವಲ್ಪ ಎಫೆಕ್ಟ್ ಏನಾದ್ರು ಆಯ್ತು ಅಂದ್ರೆ ನಾವು ಏನ್ ಮಾಡೋದು? ಸ್ವಲ್ಪ ನಿಮ್ಮ ಯಜಮಾನ್ರಿಗೂ ನೀನು ಹೇಳ್ಬೇಕು, ಬಿಡೋಕೆ ಪ್ರಯತ್ನ ಪಡು, ನಾವು ಒಂಚೂರು ಬಿಡಿಸ್ತೀವಿ ಅಂತ ನೀನು ಹೇಳ್ಬೇಕು. ನೋಡ್ ಕಮ್ಲಿ, ನಮ್ಮೂರಲ್ಲೂ ಒಬ್ಬ ಈ ತರ ಇದ್ದ. ಕುಡ್ಕಂಡು ಮನೆ ಬೀದಿ ಎಲ್ಲಿ ಬೇಕಲ್ಲಿ ಬಿದ್ದು ಕೆಸರು ಒಂದರ ಬಿದ್ದಿ ಬರೋನು. ಆದ್ರೆ ನಾವು ಅವನ ಬುದ್ಧಿ ಹೇಳಿ, ಅವನ ಹೆಂಡತಿಗೆ ಬುದ್ಧಿ ಹೇಳಿ ಅವನು 3 ತಿಂಗಳು ಆಸ್ಪತ್ರೆಗೆ ಸೇರಿಸಿ ನಾವು ವಾಸಿ ಮಾಡಿದ್ಕೆ ಈಗ ಆರಾಮಾಗಿ ನಗ್ನಗ್ತಾ ಚೆನ್ನಾಗಿದ್ದಾನೆ. ನಿನ್ ಗಂಡನು ಅದೇ ರೀತಿ ಆಯ್ತಾನೆ. ಆದಷ್ಟು ನಿನ್ ಗಂಡಂಗೆ ಒಪ್ಸೋದಕ್ಕೆ ನೀನು ಒಂಚೂರು ಟ್ರೈ ಮಾಡು, ನಾವು ಒಂಚೂರು ಹೆಲ್ಪ್ ಮಾಡ್ತೀವಿ. ಹೌದು ಅಕ್ಕ, ನಾನು ಟ್ರೈ ಮಾಡ್ತೀನಿ. ಹಿಂಗೆ ಆದ್ರೆ ನಮ್ಮ ಜೀವನ ಬೀದಿ ಬಂದ್ಬಿಡ್ತಕ್ಕ. ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮನೆ ನೋಡ್ಕೋಬೇಕು, ಅತ್ತೆ ಮಾವದಿರ್ಗ ಕಾಯಿಲೆಗಳಿರ್ತವೆ, ಅವ್ರಿಗೂ ಮಾತ್ರೆ ತಂದು ಕೊಡಬೇಕು. ನಾನೊಬ್ಳು ಗಾರ್ಮೆಂಟ್ಸಿಗೆ ಹೋಗಿ ಏನಕ್ಕ ಮಾಡೋದು? ನನ್ನ ಮಕ್ಳಿಗೆ ಇಲ್ಲ, ನನಗೂ ಏನು ಇಲ್ದಂಗೆ ಆಗ್ಬಿಡ್ತಾರಲ್ಲ ಇವರು. ನನಗೆ ಆದಷ್ಟು ಬೇಗ ಎಣ್ಣೆ ಬಿಡಂಗೆ ಮಾಡಬೇಕು ಅನ್ನಕ ನಾನು ಹಿಂಗಾರ ಮಾಡಬೇಕು. ನಾನು ಟ್ರೈ ಮಾಡ್ತೀನಿ, ಒಂಚೂರು ಹೆಲ್ಪ್ ಮಾಡ್ರಕ್ಕ. ಹೌದಕ್ಕ, ತುಂಬಾ ಬೇಜಾರಾಗುತ್ತೆ. ಅವ್ರ ಯಜಮಾನ್ರು ರೋಡ ನಿಂತ್ಕೊಂಡು ಮನೆ ನಿಂತ್ಕೊಂಡು ಕೆಟ್ಟಗೊಳ್ಕ ಬೈತಾರ. ನಾವೇನಾದ್ರು ಬಿಡ್ಸಕ್ ಹೋದ್ರೆ ನಮಗೂ ಏನಾರು ಅನ್ಬಿಡ್ತಾರೆ ಅನ್ನೋ ಭಯಕ್ಕೋಸ್ಕರ ನಾವು ಹೋಗೋದೇ ಇಲ್ಲ ಅಕ್ಕ. ಆ ಯಪ್ಪ ಸಿಟ್ಟಲ್ಲಿ ಇದ್ದಾಗ ನಾವು ಹೋಗ್ಬಿಟ್ರೆ ಎಣ್ಣೆ ಏಟಲ್ಲಿ ಒಡಗಿಡ್ ಬಿಡ್ತಾರೆ ಅಂತ ಭಯ. ಆ ಬಿಡ್ಸಕ್ ಹೋಗಿ ಒಂದ್ಸತಿ ನಾನು ಬೈಸ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಇವ್ರು ಹೆಂಗಾರ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಣಕ್ಕ. ಕಮ್ಲಿ ಎಲ್ಲಿದಿ? ಎಲ್ಲ ಹಾಳಾಗೋದಿ? ಓಹೋ, ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀಯಾ? ನನಗೆ ಕುಡಿಯೋಕೆ ಎಣ್ಣೆಗೆ ದುಡ್ಡು ಬೇಕು, 100 ರೂಪಾಯಿ ಕೊಡು. ಅಯ್ಯೋ, ನನ್ ಗಂಡ ಇಲ್ಲಿಗೂ ಬಂದಲ್ಲಪ್ಪ, ಏನ್ ಮಾಡೋದು? ತಿಮ್ಮಣ್ಣ, ಯಾಕೋ ಅವಳಿಗೆ ಹೊಡಿಕೆ ಅಂತೆ ಎಣ್ಣೆ ಹೊಡ್ಕೊಂಬಂದು? ಗೊತ್ತಾಗಲ್ಲ ನಿನಗೆ? ಯಾಕೋ ಎಣ್ಣೆ ಹೊಡೆದವಳಿಗೆ ಹೊಡಿಕೆ ಅಂತೆ? ನೀನು ಎಣ್ಣೆ ಬಿಡಕ್ಕಾಗಲ್ಲೇನೋ? ಕತ್ತೆ ತಂದು. ಜಯಕ್ಕ, ನೀ ಎಂತ ಮಾತಾಡ್ತಾ ಇದ್ದೀಯಾ? ನಾ ಕುಡಿಯೋದು ಬಿಟ್ಬಿಟ್ರೆ ಗೌರ್ಮೆಂಟಿಗೆ ಲಾಸ್ ಆಗಲ್ವಾ? ಅಲ್ಲ ಅಣ್ಣ, ಗೌರ್ಮೆಂಟ್ ಲಾಸ್ ಆಗುತ್ತೆ ಅಂತ ನೀನು ಕುಡಿದ್ರೆ ನಿನ್ನ ಮನೆ ತಾನೇ ಹಾಳಾಗೋದು. ಚಿಂದಂತ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಅಪ್ಪ ಅಮ್ಮ ಇದ್ದಾರೆ. ನೀನು ಎಲ್ಲ ಹೊಂದ್ಕೊಂಡು ಹೋಗಿ ಏನು ಕುಡಿಯೋದು ಚಟ ಕಲ್ತ್ಕೊಂಡು ನಿನ್ನ ಮನೆ ನೀನೇ ಹಾಳು ಮಾಡ್ಕೊತಾ ಇದೆಯಲ್ಲ, ಒಂಚೂರು ಗೊತ್ತಾಗಲ್ಲ ನಿನಗೆ? ಪರಿಮಳಕ್ಕ, ನಿಂಗೆ ಗೊತ್ತು ನನ್ನ ಕಷ್ಟ. ನನ್ನ ಹೆಂಡತಿ ಎಷ್ಟು ಕಷ್ಟಪಡ್ತಾಳೆ, ಅದಕ್ಕೋಸ್ಕರ ನಾನು ಕಷ್ಟ ನೋಡೋಕ್ಕಾಗ್ದಿರ ಕುಡಿತಾ ಇದ್ದೀನಿ ಅಕ್ಕ. ನಿನ್ನ ಹೆಂಡತಿ ಕಷ್ಟ ಬಂದ್ರೆ ನೀನು ಅವಳಿಗೆ ದುಡ್ದು ತೀರ್ಸಂಗೆ ಏನೋ ವ್ಯವಸ್ಥೆ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ಳು ದುಡಿಯೋ ದುಡ್ಡಲ್ಲೇ ಇಸ್ಕೊಂಡು ನೀನು ಎಣ್ಣೆ ಹೊಡ್ಕೊಂಡಿದ್ರೆ ಇದಂಗೆ ಜೀವನ ಆಯ್ತದ? ನಿನ್ನ ಜೀವನ ನೀನು ಹೆಂಗೋ ನೋಡ್ಕತ್ತೀಯ? ಮುಂದೆ ನಿನ್ನ ಹೆಂಡತಿ ಮಕ್ಳು ಕತೆ ಏನು ಅವೆಲ್ಲ ಯೋಚನೆ ಮಾಡಿದ್ಯಾ ನೀನು? ಸರಿ ಅಕ್ಕ, ಆಯ್ತು, ನೀನು ಹೇಳಿದ್ದೆಲ್ಲ. ಇನ್ಮೇಲೆ ನಾನು ಕುಡಿಯೋಲ್ಲ. ನನ್ನ ಹೆಂಡತಿ ಮಕ್ಕಳು ನಮ್ಮ ಅಪ್ಪ ಅಮ್ಮನ ಮೇಲೆಲ್ಲ ನಾನು ಹೇಗೆ ಕೊಡ್ತೀನಿ? ಅಯ್ಯೋ ದೇವ್ರೆ, ಇಂಥ ಹಣೆ ಭಾಷೆಗಳು ಎಷ್ಟು ಆಗೋದು ಅಲ್ರಿ. ನೀವಂತೂ ಬುದ್ಧಿ ಕಲೀಲಿಲ್ಲ. ಇನ್ನೂ ಎಷ್ಟು ಜನದ ಮೇಲೆ ಹಣೆ ಇಡ್ಬೇಕು ಅಂತಿದ್ದೀರಿ? ಇಲ್ಲ ಇನ್ಮೇಲೆ ಹಣೆ ಹಾಕಿದ್ದೀನಲ್ಲ, ಇನ್ಮೇಲೆ ಕುಡಿಯಲ್ಲ. ಇವತ್ತು 100 ರೂಪಾಯಿ ಕೊಟ್ಬಿಡು, ಇವತ್ತು ಕುಡಿದ್ಬಿಟ್ಟು ನಾಳೆಯಿಂದ ಬಿಟ್ಬಿಡ್ತೀನಿ. ನೋಡ್ದಾಕ, ನಿನ್ ಮುಂದೆನೆ ಹೆಂಗೆ ಹೇಳ್ತಾರೆ ಇವ್ರಿಗೆ. ಕೇಳಿದ್ರೆ ನಿಮ್ಗೆ ಹೆಂಗ ಅನ್ಸುತ್ತಕ್ಕ? ನನಗಂತೂ ಇವ್ರನ್ನ ಕಟ್ಕೊಂಡು ಎಣಿಗೆ ಸಾಕಾಗ್ಬಿಟ್ಟಿದೆ ಅಕ್ಕ.
ಅಲ್ವೋ ತಿಮ್ಮಣ್ಣ, ಈಗ ಹೇಳಿದ ಮಾತು ಈಗಲೇ ಇಲ್ಲ. ನೀನು ನಿಜಲ್ಲೂ ನೀನು ಎಣ್ಣೆ ಬಿಡ್ತೀಯನ? ಹಿಂಗೆ ಮಾಡ್ತಾ ಇದ್ರೆ ನೋಡಿ, ಯಾವ್ದಾರು ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಹೊಟ್ಟೆ ಊಟ ಇಲ್ದಂಗೆ ಮಾಡಿದ್ರೆ ನಿನಗೆ ಅವಾಗ ಎಣ್ಣೆ ಬಿಡ್ತೀಯ. ನಿನಗೆ ಅವಲೇ ಬುದ್ಧಿ ಬರೋದು. ಏನ್ ಜಯಕ, ನನಗೆ ಅದೃಷ್ಟಿಯ ಇಡೀ ಜಗತ್ತೇ ಕುರಿತೈತೆ, ನಾನು ಒಬ್ಬನೇ ಕುರಿತಾ ಇದ್ದೀನ. ಹಿಂಗೆ ಮಾತಾಡಿದ್ರೆ ನೋಡು, ಸುಮ್ಮನೆ ಕೂತ್ಕೋ. ನಿನಗೆ ಗೊತ್ತು ನಾವು ಕಷ್ಟ ಇದ್ರೆ ಕೊಡು 100 ರೂಪಾಯಿ ನೀನೆ. ಅಲ್ಲ ನೋಡ್ದ ತಿಮ್ಮಣ್ಣನ, ನಾ ಬುದ್ಧಿ ಹೇಳಕ್ ಬಂದ್ರೆ ನನಗೆ ಹೆಂಗೆ ಹೇಳ್ತಾನೆ? ನಂತವನೇ 100 ರೂಪಾಯಿ ಕೇಳ್ತಾನೆ. ತಿಮ್ಮಣ್ಣ, ನೀನು ಹಿಂಗೆ ಮಾಡಿದ್ರಾಗಲ್ಲ. ನೀನು ನಾಳೆನೇ ಬಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿ ನಿನಗೆ ಊಟ ನೀರು ಕೊಡ್ದಂಗೆ ನಿನಗೆ ಮಾಡಿದ್ರೇನೆ ಸರಿ. ನಿನಗೆ ತಡಿ, ನಮ್ಮ ಯಜಮಾನ್ರಿಗೆ ಹೇಳಿ ನಿನಗೆ ಫೋನ್ ಮಾಡಿ ನಿನಗೆ ಕಳಿಸಿಲ್ಲ. ನಾನು ಜಯಕನೇ ಅಲ್ಲ ನಿನಗೆ ಮಾಡ್ತೀನಿ ತಡಿ. ಜಯಕ ನಾನು ನಿಜಲ್ಲೂ ಹಂಗೆ ಮಾಡಬೇಡ ಜಯಕ. ನಾನು ಎಣ್ಣೆ ಬಿಟ್ಟು ಬರ್ತೀನಿ, ಆಸ್ಪತ್ರೆಗೆ ಹೋಗೋದು ಬೇಡ ಜಯಕ. ಸರಿ ಆಯ್ತು, ನೀನು ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಕಾಲು ಬಿಡು, ಕಾಲಿಡಬೇಡ, ಹೋಗಲ್ಲ. ನೀನು ಜಾಗ ನಿಂತ್ಕೋಗು. ಹೇಳಿದ ಮತ್ತೆ ಕೇಳು. ನೀನು ನಾವು ಹೇಳಿದೆಲ್ಲ ಹೇಳ ಅರ್ಥ ಮಾಡ್ಕೋಬೇಕು ನೀನು. ನೋಡ್ಕೊಂಬ್ಲಿ, ನೀನು ಗಂಡ ಹಿಂಗೆ ಹೇಳಿದ್ದಾನಲ್ವಾ, ಈ ಮಾತಲ್ಲೇ ಇರಲಿ. ಏನಾರು ಅವ್ನು ತಪ್ಪು ಮಾಡಿದ್ರೆ ನನಗೆ ಹೇಳು. ಒಂಚೂರು ಗಮಿಕ್ಕಿ ಬೇಕಂದ್ರೆ ಅವ್ನಿಗೆ ಆಸ್ಪತ್ರೆಗೆ ಹಾಕ್ಬಿಟ್ಟು ಇಂಜೆಕ್ಷನ್ ಹಾಕಿ ಅವ್ನಿಗೆ ವಾಸಿ ಮಾಡೋಣ. ಇಲ್ದ ಹೋದ್ರೆ ಹೇಳಿದ ಮಾತು ಕೇಳಲ್ಲ ಇವನು. ಏನೋ ಅಕ್ಕ, ನಿಮ್ಮ ಮಾತಿಗಾದ್ರೂ ಬೆಲೆ ಕೊಟ್ಟವ್ರು ಬಿಟ್ಟರೆ ನಮಗೆ ಅದೇ ಖುಷಿ. ಈ ತಿರ್ಗಾ ಏನಾರ ಕುಡಿದ್ರೆ ನನ್ನ ಜೀವನ ನೋಡೋಕ್ಕಾಗಲ್ಲಕ್ಕ. ತಿಮ್ಮಣ್ಣ ಕರೆಕ್ಟಾಗಿ ಹೇಳು, ಕುಡಿಯೋದು ಬಿಡ್ತಿಲ್ಲ ಅಂತ. ನೀನೀಗ ನಿಷೇಧದಲ್ಲಿ ಹೇಳ್ಬಿಟ್ಟು ಆಮೇಲೆ ಏನಾರು ಬೇಡ ಅಂದರೆ ನಾವು ಬಿಡಲ್ಲ, ಆಸ್ಪತ್ರೆಗೆ ಹಾಕಿ ಹಾಕ್ತೀವಿ. ಇಲ್ಲಕ್ಕ ನಾನು ಕುಡಿಯೋದು ಬಿಡ್ತೀನಿ ಜಯಕ್ಕ. ಇದ್ಮೇಲೆ ನಾನು ಕುಡಿಯಲ್ಲ. ನೀನೇನು ನನ್ನ ತಿರ್ಗಾ ಕುಡಿದ್ರೆ ನೀನು ಚಪ್ಪಲಿ ತಗೊಂಡು ನನಗೆ ಹೊಡ್ಬಿಡು. ಅಲ್ಲ ತಿಮ್ಮಣ್ಣ, ಚಪ್ಪಲಿ ಹೊಡೆದ್ರೆ ನೀನು ಸಮಸ್ಯೆ ಬಗೆಹರಿಬಿಡ್ತಾ? ನೀನು ಬುದ್ಧಿ ಕಲಿಬೇಕು. ನೀನು ಬುದ್ಧಿ ಕಲಿದ್ರೆ ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ದೊಡ್ಡ ಮಕ್ಕಳುಗಳು ಬೆಳೀತಾ ಇದ್ದಾರೆ, ಅವರೆಲ್ಲ ದೊಡ್ಡರಾದ ಬೇರೆ ನಾವಪ್ಪ ಕುಡಿತಾ ಇದ್ದ ಅಂತ ಅನ್ಕೊಂಡಿದ್ದಾರೆ. ಅವ್ರ ಮುಂದೆ ಎಲ್ಲ ನೀನು ಚೀಪ್ ಆಗ್ಬೇಕಾ? ಚೀಪ್ ಆಗಬಾರ್ದು ಅಂತ ಹೇಳ್ದಂಗೆ ಮಾಡು. ಕೊಡ್ತಾ ಬಿಡು. ಹೆಂಡತಿ ಮಕ್ಕಳು ನೋಡು, ಅವ್ರ ಕಡೆ ಜ್ಞಾನ ಕೊಡು. ಅಪ್ಪ ಅಮ್ಮನ ಸಾಕು, ಒಳ್ಳೆ ಕೆಲಸ ಆಗುತ್ತೆ ನಿನಗೆ. ಬೋಟ್ಪಾ ಸರಿಯಾಗಿ ಆಯ್ತು, ಬಿಟ್ಬಿಡ್ತೀನಿ. ಆಯ್ತು, ಏನು ಪ್ರಯೋಜನ ಇಲ್ಲ ಅಂದ್ಮೇಲೆ ನಾನು ಯಾಕಕ್ಕ ಮಾಡಬೇಕು? ನಂದೇ ತಪ್ಪಕ್ಕ. ಇದ್ಮೇಲೆ ನಾನು ಮಾಡಲಕ್ಕ. ನಿನ್ನ ಮೇಲೆ ಅಣಗು, ನಾನು ಯಾರ ಮೇಲೆ ಅಣಗು, ನನ್ನ ಮೇಲೆ ಕುಡಿಯಲ್ಲ ಕಣಗ. ಇಷ್ಟು ತಿಳುವಳಿಕೆ ಎಲ್ಲ ಐತಲ್ಲ ತಿಮ್ಮಣ್ಣ, ಯಾಕೆ ನೀನು ಕುಡಿಬೇಕು? ಆದಷ್ಟು ನೀನು ಹುಷಾರಾಗಿರ್ಬೇಕು ಅಂದರೆ ನೀನು ಕುಡಿಯೋದು ಬಿಡಲೇಬೇಕು. ನೀನು ಕುಡಿಯೋದು ಬಿಟ್ರೇನೆ ನಿನಗೊಂದು ಮರ್ಯಾದೆ ಸಿಗೋದು. ಆಯ್ತಾ? ನೋಡ್ಸವೆ ಆಯ್ತಾ? ಈಗ ಹೇಳಿ ಕಳಿಸಿದ್ದೀನಿ. ನೀನು ಏನು ಮಾಡ್ತೀಯ ಅಂದ್ರೆ, ಈಗ ಮನೆಗೆ ಹೋದ್ಮೇಲೆ ಅವ್ನು ಎಣ್ಣೆ ಹೊಡ್ಕೊಂಬಂದ್ರೆ ಅವನಂತವ ಎದುರು ಮಾತಾಡಬಾರ್ದು. ಅವ್ನು ಏನು ಹೇಳಿದ್ರು ಸುಮ್ಮನೆ ಇರಬೇಕು, ಕೇಳ್ಕೊಂಡಿರ್ಬೇಕು. ಅಕಸ್ಮಾತ್ ನೀನು ಕೈ ಮಾಡ್ದಂದ್ರೆ ಹೋಗಿ ತವ್ರ ಮನೆಗೆ ಸೇರ್ಕೋ. ಅವ್ನು ಹಂಗೆ ಮಾಡಿದ್ರೇನೆ ಅವ್ನು ಬುದ್ಧಿ ಕಲಿಯೋದು. ಒಂದು 2 ದಿವಸ ಉಪವಾಸ ಇದ್ರೆ ಅವ್ನ ಮಕ್ಳಿಗೆ ಗೊತ್ತಾಗತ್ತಂಗೆ ಎಣ್ಣೆ ಹೊಡೆಯೋರಿಗೆ ಹಂಗೆ ಮಾಡಬೇಕು. ಹೆಂಗೋ ನನ್ನ ಗೆಳತಿ ಜೀವನ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಅವ್ನು ಭಾಳ ಕಷ್ಟಗಳು ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ. ಆ ಮಕ್ಳುಗಳು ಹೆಂಗೆ ಸಾಕ್ತಾಳೆ ಆ ದೇವ್ರಿಗೆ ಗೊತ್ತು. ಅವು ಏನು ಕರ್ಮ ಮಾಡಿ ಹುಟ್ಟಿದಾವ ಅಂತ ಅನ್ಸುತ್ತೆ ಅಕ್ಕ. ಇನ್ಮೇಲಾದ್ರೂ ಅವ್ರು ಚೆನ್ನಾಗಾಗ್ಬಿಟ್ರೆ, ಸಂಸಾರ ಚೆನ್ನಾಗ್ಬಿಟ್ರೆ ನನಗೆ ಅದೇ ಸಾಕು. ಹೆಂಗೋ ನನ್ನ ಗಂಡ ಹುಷಾರಿದೆ ಸಾಕು, ಅಷ್ಟೇ ಜಯಕ್ಕ. ಹೆಂಗೋಕ ನೀನು ಬಂದಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಹೆಂಗಾರ ಮಾಡಿ ಅವ್ರೇನು ಕುಡಿಯೋದು ಬಿಡಲಿಲ್ಲ ಅವಯ್ಯ ಅಂದರೆ ನೀ ತಿರ್ಗಾ ನಿಮ್ಮ ಯಜಮಾನ್ರಿಗೆ ಹೇಳ್ತೀರ, ಅವ್ರಿಗೆ ವ್ಯವಸ್ಥೆ ಮಾಡೋಕೆ ಆಸ್ಪತ್ರೆಗೆ ಸೇರಿಸ್ಲಿ. ಸರಿ ಆಯಿತು, ಈಗ ಹೇಳಿದಿರಲ್ಲ, ಅವ್ರೇನೋ ತಿರ್ಗಾ ಕುಡ್ಕೊ ಬಂದರೆ ನನಗೆ ಹೇಳಿ, ನಮ್ಮ ಯಜಮಾನ್ರಿಗೆ ಹೇಳಿ ಆಸ್ಪತ್ರೆಗೆ ಹಾಕ್ಬಿಡೋಣ. ಅವಾಗಲಾರು ಬುದ್ಧಿ ಕಲಿಯುತ್ತೆ. ಅವನಂತವನು ಒಳ್ಳೆ ಬುದ್ಧಿ ಐತೆ, ಆದರೂ ಬಿಡಬೇಕು ಅಂದರೆ ನಾವು ಟ್ರೈ ಮಾಡೋಣ ಆದಷ್ಟು ಅಲ್ವಾ? ಸರಿ ಜಯಕ್ಕ, ಆಯಿತು. ನಾವಿನ್ನ ಬರ್ತೀವಿ ಅಕ್ಕ. ಆಯಿತು ಜಯಕ್ಕ, ನಾವಿನ್ನು ಬರ್ತೀವಿ. ನೋಡಿದ್ರಲ್ಲ ಫ್ರೆಂಡ್, ಕಮಲಿ ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ದಯವಿಟ್ಟು ಎಣ್ಣೆ ಹೊಡೆಯೋರಿಗೆ ಅಲ್ಲಿ ಕುಡಿಯೋರಿಗೆ ಆಗಲಿ ನೀವು ಯಾರಿಗೂ ಸಪೋರ್ಟ್ ಮಾಡಬೇಡಿ. ಅವ್ರೇನಾದ್ರು ಕುಡಿದು ಬಂತು ಅಂದರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ನೀವು. ಇಲ್ಲಾಂದರೆ ಅವ್ರು ಕುಡಿದು ಮನೆ ಹಾಳು ಮಾಡ್ಕೊತಾರೆ ಹೊರತು ಅವರಂತೂ ಉದ್ದಾರ ಆಗಲ್ಲ. ಆದಷ್ಟು ನೀವು ಹುಷಾರಾಗಿರಿ. ನಿಮ್ಮೂರಲ್ಲೂ ಇದೇ ಥರ ಯಾರು ಇದ್ರೆ ಅವ್ರಿಗೂ ಇದೇ ಥರ ಬುದ್ಧಿ ಹೇಳೋರ್ಗೊಂದು ವ್ಯವಸ್ಥೆ ಮಾಡಿ. ಪಾಪ ಅವ್ರ ಸಂಸಾರ ಉಳಿಸಿದ್ರೆ ನಮ್ಗೆ ಎಷ್ಟೋ ಪುಣ್ಯ ಸಿಗುತ್ತೆ. ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಜಯಕ್ಕ ಅಂತ. ನಾನು ಇವರಿಗೆ ಹೆಲ್ಪ್ ಮಾಡಿದ್ದೀನಿ ಎಣ್ಣೆ ಬಿಡೋದಕ್ಕೆ. ನೀವು ನನಗೆ ಹೆಲ್ಪ್ ಮಾಡೋದಾದರೆ ಒಂದು ಲೈಕ್ ಕೊಡಿ, ಇಲ್ಲ ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಇದ್ರಲ್ಲ ಆ ಥರ ಒಂದು ಮಾಡಿ ನನಗೂ ಹೆಲ್ಪ್ ಮಾಡಿ. ಈ ಥರನೇ ವಿಡಿಯೋಗಳು ಇನ್ನೂ ಹೆಚ್ಚು ಬರೋದಕ್ಕೆ ನಮಗೂ ಪ್ರೋತ್ಸಾಹ ನೀಡಿ. ಓಕೆನಾ? ಎಲ್ಲರಿಗೂ ಧನ್ಯವಾದಗಳು.